ಈಗ ನಾವು ಕೊಡುಗೆಹಳ್ಳಿಯ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ. ಇದೇ ಕೊಡುಗೆಹಳ್ಳಿಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವಿರುಪಾಪುರ ಆರ್ಚ್ ಏನಿದೆ ಅದರ ಬಳಿ ಒಂದು ಘಟನೆ ನಡೆಯುತ್ತೆ. ಲಾಯರ್ ಜಗದೀಶ್ ಅವರಿಗೆ ಸಂಬಂಧಪಟ್ಟಂತೆ ನೀವೆಲ್ಲ ಗಮನಿಸಿರ್ತೀರ. ನಿನ್ನೆ ಏನೊಂದು ಗಲಾಟೆ ನಡೀತು ಲಾಯರ್ ಜಗದೀಶ್ ಮತ್ತು ಕೆಲವು ಜನಗಳು ಅವ್ರ ಮೇಲೆ ಗಲಾಟೆ ಮಾಡೋಕೆ ಬಂದಿದ್ದರು. ಅದನ್ನು ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. 40 ಜನ ಸುಮಾರು ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿದ್ದರು, ಜಗಳ ಮಾಡೋಕೆ ಬಂದಿದ್ದರು ಅಂತ ಲಾಯರ್ ಜಗದೀಶ್ ಅವರು ಆ ಘಟನೆ ನಡೆದ ನಂತರ ಲೈವ್ ಬಂದು ಕೂಡ ಅದ್ರ ಬಗ್ಗೆ ವಿವರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರೆ ಯಾಕೆ ಆ ಘಟನೆ ನಡೀತಿ ಏನಂತ ಅಲ್ಲಿ ಗಮನಿಸೋದಾದ್ರೆ ಆ ಒಂದು ವಿಡಿಯೋದಲ್ಲಿ ಗಮನಿಸಿದಾಗ ಕೆಲವು ಜನಗಳು ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ, ಇವರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದಕ್ಕಿದ್ದಂಗೆ ಅಲ್ಲಿ ಏನೋ ಮಾತುಕತೆ ನಡೆಯುತ್ತೆ ಅವ್ರ ಮಧ್ಯೆ. ಇವರು ಅವ್ರ ಮೇಲೆ ಹೋಗ್ತಾರೆ, ಅವರು ಇವ್ರ ಮೇಲೆ ಬರ್ತಾರೆ, ಕೈ ಅಂದರೆ ಮಾಡ್ಕೊಳ್ಳೋ ರೇಂಜ್ಗೆ ಹೋಗ್ತಾರೆ. ಆದರೆ ಸದ್ಯಕ್ಕೆ ಯಾರು ಕೈ ಹೊಡೆದಾಡ್ಕೊಂಡಿಲ್ಲ, ಬಟ್ ಹಿಡ್ಕೊಂಡು ಎಳೆದಾಡೋ ರೀತಿ ದಬ್ಬಾಡೋ ರೀತಿ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ದೊಡ್ಡ ಮಟ್ಟದಲ್ಲಿ ಇದೊಂದು ಸುದ್ದಿ ಆಗ್ತಾ ಹೋಗುತ್ತೆ. ಸುಮಾರು 40 ಜನ ಇರ್ಬೋದು ಅಂತ ಅವರು ಹೇಳಿರುವಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರು ಕೂಡ ನಂತರ ಒಂದು ರಿಯಾಕ್ಟನ್ನು ಮಾಡ್ತಾರೆ. ಅಲ್ಲಿದ್ದಂಥ ಜನಗಳನ್ನು ಕೇಳ್ತಾರೆ, ಏನಂದರೆ ವೀಡಿಯೋ ಮಾಡ್ಕೊತ ಹೋಗ್ತಾರೆ. ನಂತರ ಒಂದು ಲೈವ್ ವೀಡಿಯೋವನ್ನು ಮಾಡ್ತಾ ಫೇಸ್ಬುಕ್ಕಲ್ಲಿ ಆ ವೀಡಿಯೋಗಳು ಮಾಡ್ತಾರೆ. ನೀನು ಯಾರು, ನೀವೇನು ರೌಡಿ ಏನೋ ಅಂತ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಹೋಗ್ತಾರೆ. ಯಾರು ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಈ ಘಟನೆ ನಡೆದ ಮೇಲೆ ಅವರು ಹೇಳ್ತದೆ ಅಂದರೆ, ನನ್ನ ಹತ್ರ ಸದ್ಯ ನಮ್ಮ ಗನ್ಮ್ಯಾನ್ಸ್ ಇರಲಿಲ್ಲ. ಗನ್ಮ್ಯಾನ್ಸ್ ಇದ್ದರೆ ನೀವು ಖಂಡಿತವಾಗ್ಲೂ ಒಂದು ಗುಂಡಿನ ಸದ್ದು ಕೇಳಿಸ್ತಾ ಇತ್ತು. ನಮ್ಮ ಗನ್ಮ್ಯಾನ್ಸ್ ಇದ್ದಿದ್ದರೆ ಈ ರೀತಿಯಾಗಿ ಗಲಾಟೆ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಗನ್ಮ್ಯಾನ್ಸ್ ಇಲ್ಲದೆ ಇರೋದಕ್ಕೆ ನೀವೆಲ್ಲ ಬಚಾವಾದ್ರಿ ಅನ್ನುವಂತಹ ಒಂದು ಮಾತುಗಳನ್ನು ಅವರು ಹೇಳ್ತಾರೆ ಈ ಘಟನೆ ನಂತರ. ಈಗ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರು ಇದೇ ಕೊಡುಗೆಹಳ್ಳಿಯ ಒಂದು ಪೊಲೀಸ್ ಸ್ಟೇಷನಲ್ಲಿ ದೂರು ಕೂಡ ದಾಖಲು ಮಾಡಿದ್ದಾರೆ. ಯಾರು ಒಂದು ಏನು ಗಲಾಟೆಗೆ ಬಂದ್ರಲ್ಲ ಅವ್ರ ಮೇಲೆ, ಒಂದಷ್ಟು ಜನರದ ಮೇಲೆ ಯಾರೆಲ್ಲ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಸಾಧ್ಯ ಆಗಿದೆ ಅವ್ರ ಮೇಲೆ ಏನಂದರೆ ಘಟನೆಗೆ ಸಂಬಂಧಪಟ್ಟಂತೆ ವಿವರಣೆಯಾಗಿ ಅವರು ಒಂದು ಕಂಪ್ಲೇಂಟ್ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವ್ರ ಮೇಲೆ ಯಾರು ಈ ಒಂದು ಕೃತ್ಯವನ್ನು ಅವ್ರ ಮೇಲೆ ಎಸಗಕ್ಕೆ ಬಂದಿದ್ರು ಅವ್ರ ಮೇಲೆ ಲಾಯರ್ ಜಗದೀಶ್ ಅವರು ಈ ಕೊಡುಗೆಹಳ್ಳಿ ಸ್ಟೇಷನ್ ಎಂಬುದು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಸರಿಯಾದ ಆ್ಯಕ್ಷನನ್ನು ತಗೊಳ್ಳಿ ಅನ್ನುವಂಥ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಯಾಕೆ ಅವರು ದಿಢೀರಂತ ಇವ್ರ ಹತ್ರ ಮಾತುಕತೆಗೆ ಬಂದರು, ಇದಕ್ಕೆ ಕಾರಣ ಏನಿರ್ಬೋದು? ಲಾಯರ್ ಜಗದೀಶ್ ಅವ್ರ ಹತ್ರ ಅವರು ಆ ರೀತಿಯಾಗಿ ರೂಢಾಗಿ ಬಿಹೇವ್ ಮಾಡೋಕ್ಕೆ ಕಾರಣ ಏನಿರ್ಬೋದು? ಲಾಯರ್ ಜಗದೀಶ್ ಅವರು ಅವ್ರಿಗೆ ತಕ್ಕಂಗೆ ಕೆಲವು ರಿಯಾಕ್ಟ್ ಮಾಡೋಕೆ ಹೋದರು, ಮಾತಾಡೋಕ್ಕೆ ಹೋದರು. ಆದರೆ ಅವರು ಒಬ್ಬರೇ ಇದ್ದರು ಆ ಟೈಮ್ನಲ್ಲಿ, ಅವರಿಂದ ಯಾರೂ ಇರಲಿಲ್ಲ. ಅವರು ತುಂಬ ಜನ ಇದ್ದರು, ಸಾಕಷ್ಟು ಜನ ಇದ್ದರು. ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಮುಂದಾದರು, ಆದರೆ ಹಲ್ಲೆ ಮಾಡಿಲ್ಲ ಅನ್ನೋದೊಂದು ವಿಚಾರ. ಅಲ್ಲಿ ಯಾರೂ ಕೂಡ ಕೈ ಮಾಡ್ಕೊಂಡು ಇವರು ಮಾಡ್ಕೊಂಡಿಲ್ಲ, ಅವರು ಮಾಡ್ಕೊಂಡಿಲ್ಲ ಅನ್ನೋಂಥದ್ದು ಬಿಟ್ಟರೆ ಎರಡೂ ಕಡೆಯಿಂದ ಕೂಡ ತಳ್ಳಾಟ ನೂಕಾಟ ನಡೆದಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ. ಈ ಕೊಡುಗೆಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಹಕಾರ ನಗರ ಇದೆ. ಕೊಡುಗೆಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಯರ್ ವಿರುಪಾಪುರ ಆರ್ಚ್ ಇದೆಯಲ್ಲ, ಆ ಒಂದು ಆರ್ಚ್ನ ಬಳಿ ಒಂದು ಘಟನೆ ನಡೆಯುತ್ತೆ. ಘಟನೆ ನಡೆದು ಸಾಕಷ್ಟು ಸುದ್ದಿ ಆಗುತ್ತೆ. ಇನ್ನೊಂದು ಕಡೆ ಲಾಯರ್ ಜಗದೀಶ್ ಅವರು ಮಾತಾಡ್ತಾ ಹೇಳ್ತಾರೆ, ಈ ಒಂದು ಘಟನೆ ನಡೆದ ಅಂದರೆ ಕೆಲವರು ಮಾತಾಡ್ಕೊಂಡಿದ್ದಾರಂತೆ, ಅವರು ಕೂಡ ನನಗೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಒಂದು ಫೇಸ್ಬುಕ್ನಲ್ಲಿನೇ ವಿಡಿಯೋ ಮಾಡ್ಕೊಂಡು ಹಾಕ್ಕೊಂಡಿರುವಂಥದ್ದು. ಏನೋ ದರ್ಶನ್ ಅವರ ಒಂದು ಫ್ಯಾನ್ಸ್ ಈ ಒಂದು ಘಟನೆಯನ್ನು ಮಾಡಿದ್ದೀವಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ನೀವು ಯಾರೇ ಇರ್ಬೋದು, ಯಾರೇ ಇದ್ರೂ ನಾನು ಏನು ಮಾಡ್ಕೊಳಕ್ಕಾಗಲ್ಲ, ನನಗೂ ಗನ್ ಲೈಸೆನ್ಸ್ ಬರ್ತಿಲ್ಲ. ಆವಾಗ ಖಂಡಿತವಾಗಲೂ ಈ ರೀತಿಯಾಗಿ ನನ್ನ ಮೇಲೆ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ನನ್ನ ಸೆಲ್ಫ್ ಡಿಫೆನ್ಸ್ ಏನಿದೆ ಅದರ ಒಂದು ದೃಷ್ಟಿಯಿಂದ ನಾನು ಗುಂಡನ್ನು ಹಾರಿಸಲೇಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಲಾಯರ್ ಜಗದೀಶ್ ಅವರು ಕೊಟ್ಟಿರುವಂಥದ್ದು. ಈ ಮೂಲಕ ಈ ಒಂದು ಘಟನೆ ನಡೆದಿರುವಂಥದ್ದು ಅವರಿಗೆ ಅವರ ಒಂದು ಅಭಿಮಾನಿಗಳಿಗೆ ಬೇಸರ ಆಗಿರ್ಬೋದು. ಆದರೆ ಈ ಒಂದು ಯಾಕೆ ಘಟನೆ ನಡೀತು, ಅವರ ಮೂಲ ಉದ್ದೇಶ ಏನಾಗಿತ್ತು, ಇವರು ಹತ್ರ ಜಗಳ ಮಾಡೋಕ್ಕೆ ಬಂದವ್ರಿಗೆ ಅಥವಾ ಗಲಾಟೆ ಮಾಡೋಕ್ಕೆ ಬಂದವ್ರಿಗೆ ಅಲ್ಲಿ ಅವರು ಮಾತಾಡ್ತಾ ಸುಮ್ಮನೆ ನಿಂತಿರ್ತಾರೆ, ಎರಡೂ ಕಡೆಯಿಂದ ಮಾತಾಡ್ತಾ ನಿಂತಿರ್ತಾರೆ, ಇದಕ್ಕಿದ್ದಂಗೆ ಆಗುತ್ತೆ, ಕೈ ಮಿಲಾಯಿಸ್ತಾರೆ, ಜಗಳ ಆಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿಬಿಟ್ಟಿದೆ ನಿನ್ನೆಯಿಂದನೂ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋಗಳು ಕೂಡ ಸಾಕಷ್ಟು ಕಡೆ ಹರಿದಾಡ್ತಾ ಇರುವಂಥದ್ದು. ಏನೆಲ್ಲ ಘಟನೆ ಆಯಿತು, ಅವರು ಬನಿಯಲ್ಲಿ ಬಂದು ವಿಡಿಯೋ ಮಾಡೋದು, ಮತ್ತು ಬೇರೆಯವರು ಕೂಡ ಆ ಟೈಮಲ್ಲಿ ಬಟ್ಟೆಗಳ ಅಂದರೆ ಮೈ ಮೇಲೆ ಟೀ ಶರ್ಟನ್ನು ತೆಗೆದು ದಾರಿಲಿ ಓಡಾಡ್ತಿರ್ತಾರೆ. ಅವ್ರು ಜಗದೀಶ್ ಅವರು ವೀಡಿಯೋ ಮಾಡ್ಕೊಂಡು ನೋಡ್ತಾರೆ, ನೀನು ಯಾರು ಅಂತ ಕೇಳ್ಕೊಂಡು ವೀಡಿಯೋ ಮಾಡ್ತಿರ್ತಾರೆ. ನೀನು ರೌಡಿನ, ಯಾರು ನೀನು ಅಂತ ಏಕವಚನದಲ್ಲೇ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಅವರೂ ನೀನೇನು ಮಾಡ್ಕೊತೀಯ, ನೀನೇನು ಮಾಡ್ಕೊಳಕ್ಕಲ್ಲ, ಏನು ಮಾಡಿ ಕಂಪ್ಲೇಂಟ್ ಕೊಡ್ತೀಯನೋ, ಕಂಪ್ಲೇಂಟ್ ಕೊಡೋ ಹೋಗೋ ಅನ್ನೋ ರೀತಿಯಲ್ಲಿ ಅವರು ಕೂಡ ಏಕವಚನದಲ್ಲಿ ಮಾತಾಡಿಕೊಂಡು ಬೈಕೊಂಡು ನಡೆಯುವಂಥ ಘಟನೆಗಳು ಕೂಡ ನಡೆದಿದೆ ನಿನ್ನೆ ಆ ಏರಿಯಾದಲ್ಲಿ. ಸೊ ಹೀಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಕೊಡುಗೆಹಳ್ಳಿ ಸ್ಟೇಷನಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಮುಂದಿನ ಪ್ರಕ್ರಿಯೆ ಅವ್ರು ಯಾರಿದ್ದಾರೆ, ಏನು ಘಟನೆ ನಡೆದಿರುವಂಥದ್ದು ಮಾಡಿರೋರು ಯಾರು, ಇದರ ಹಿನ್ನೆಲೆ ಏನಿದೆ ಎಲ್ಲವನ್ನು ಕೂಡ ಪೊಲೀಸರು ತನಿಖೆ ಮಾಡಿ ಈ ಒಂದು ಘಟನೆಯ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾರೆ. ಮತ್ತು ಲಾಯರ್ ಜಗದೀಶ್ ಅವರು ಕೂಡ ನಾನು ಇದರ ಮುಖಾಂತರ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದೇ ರೀತಿಯಾಗಿ ನಾನು ಯಾರನ್ನೂ ಕೂಡ ಸುಮ್ಮನೆ ಬಿಡಲ್ಲ, ಕಾನೂನು ರೀತಿ ಹೋರಾಟ ಮಾಡ್ತೀನಿ. ಮತ್ತು ನನ್ನ ಮೇಲೆ ಈ ರೀತಿಯಾಗಿ ಮತ್ತೆ ಇನ್ನೊಂದು ಸಲ ಏನಾದರೂ ಅಟ್ಯಾಕ್ ಮಾಡೋಕ್ಕೆ ನೀವು ಮುಂದಾದರೆ
ನನ್ನ ಗನ್ಮೆನ್ಗಳು ಆ ಟೈಮಲ್ಲಿ ನನ್ನ ಜೊತೆ ಇರ್ತಾರೆ ಇನ್ಮೇಲೆ ಯಾವಾಗಲೂ. ನಾನು ಕೂಡ ಗನ್ ಲೈಸೆನ್ಸ್ ಬರುತ್ತೆ ಇಷ್ಟರಲ್ಲೇ ನನಗೆ. ಆಗ ಖಂಡಿತವಾಗಲೂ ಕೂಡ ಗುಂಡಿನ ಸದ್ದನ್ನು ನಾನು ಕೇಳಿಸ್ತೀನಿ, ಇದು ಎಚ್ಚರಿಕೆಯಿಂದ ಇರ್ರಿ ನೀವು ಅನ್ನುವಂತಹ ಮಾತನ್ನು ಲಾಯರ್ ಜಗದೀಶ್ ಅವರು ಹೇಳುವಂಥ. ಹೀಗಾಗಿ ಏನೇ ಇದ್ದರೂ ಕೂಡ ಯಾವುದೇ ಒಂದು ವ್ಯಕ್ತಿಯ ಮೇಲೆ ಅವ್ರ ಮೇಲೆ ಕೋಪ ದ್ವೇಷ ಏನೇ ಇದ್ದರೂ ಕೂಡ ಅದು ಈ ರೀತಿಯಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಜಗಳ ಮಾಡುವಂಥ ಮಟ್ಟದಲ್ಲಿ, ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡುವಂತಹ ಮಟ್ಟದಲ್ಲಿ ಹೋಗೋದು ಸರಿಯಲ್ಲ. ಏನೇ ಇದ್ದರೂ ಕೂಡ ಒಂದು ಮಾತುಕತೆಯ ಮೂಲಕ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ಲಾಯರ್ ಜಗದೀಶ್ ಅವರು ಕೂಡ ಅವರೇನು ಕೆಲವರು ಹೇಳೋ ಪ್ರಕಾರ ಏನಂದರೆ ಜೋರಾಗಿ ಮಾತಾಡಿದ್ದಾರೆ, ಅವರು ಕೂಡ ಹೋದ್ರು ಮೇಲೆ ಗಲಾಟೆಗೆ ಅನ್ನೋ ಥರ ಹೇಳ್ತಿದ್ದಾರೆ. ಆದರೆ ಅದೇನು ಅಲ್ಲಿ ಕ್ಲಿಯಾರಿಟಿಯಾಗಿ ಏನು ಘಟನೆ ನಡೆದಿದೆ ಅನ್ನುವಂಥದ್ದು ಅಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಿರುವಂಥದ್ದು. ಹೀಗಾಗಿ ಲಾಯರ್ ಜಗದೀಶ್ ಅವ್ರ ಹತ್ರ ನಾವು ಒಂಥರ ಕ್ಲಾರಿಟಿಯನ್ನು ಕೂಡ ತೊಗೋತೀವಿ. ಮತ್ತು ಈಗ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನೀಗ ದೂರನ್ನು ದಾಖಲು ಮಾಡಿದ್ದಾರೆ, ಆ ದೂರಿಗೆ ಸಂಬಂಧಪಟ್ಟಂತೆ ಕೂಡ ಅವರನ್ನೇ ಮಾತಾಡಿಸುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಅದರ ಬಗ್ಗೆ ಕ್ಲಾರಿಟಿಯನ್ನು ಕೂಡ ನಿಮಗೆ ಕೊಡ್ತೀವಿ. ಆದರೆ ಸದ್ಯಕ್ಕೆ ಈಗ ಕೊಡಗೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಇದೆ. ಮುಂದಿನ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ಭೀಮೇಶ್, ಕರ್ನಾಟಕ ಟಿವಿ, ಬೆಂಗಳೂರು.